ತುಂಬ ಖುಷಿ ಆಗ್ತಾ ಇದೆ ಇಂಥ ಒಂದು ಏನಂತಾರೆ ಇಂಥ ಒಂದು ಪ್ರಾಜೆಕ್ಟಲ್ಲಿ ನಾನು ಒಂದು ಪಾತ್ರ ವಹಿಸಿದ್ದೀನಿ, ನಂದು ಒಂದು ಪಾತ್ರ ಆಗಿದೆ ಅಂತ ತುಂಬಾ ಖುಷಿ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಹೆಮ್ಮೆ ಅನಿಸ್ತಾ ಇದೆ. ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ. ದಿಸ್ ಇಸ್ ಒಂದು ಬ್ಯೂಟಿಫುಲ್ ಸ್ಟೋರಿ ಇರುವಂತಹ ಕತೆ, ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ, ಎಲ್ಲರೂ ರಿಲೇಟ್ ಮಾಡ್ತೀರಾ ಕೂಡ ಇದ್ರ ಜೊತೆ. ಥ್ಯಾಂಕ್ ಯು ವೆರಿ ಮಚ್. ಅದಾಗಿದ್ದರೆ ನನಗೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಐ ಲವ್ ಬೋತ್ ಮೈ ಬಾಯ್ಸ್, ಪಚ್ಚ ಆ್ಯಂಡ್ ಶ್ಯಾಮ. ನಂಗಿಬ್ರು ತುಂಬ ಇಷ್ಟ. ವೆರಿ ನೈಸ್ ಬಾಯ್, ತುಂಬ ಒಳ್ಳೆ ವ್ಯಕ್ತಿ, ಒಳ್ಳೆ ಹ್ಯೂಮನ್ ಬೀಯಿಂಗ್. ಐ ಥಿಂಕ್ ಹಿ ಈಸ್ ಅ ವೆರಿ ಗುಡ್ ಆ್ಯಕ್ಟರ್, ವೆರಿ ಗುಡ್ ಆರ್ಟಿಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಪಾತ್ರ ಕತೆ ಆಗಿತ್ತು. ಸೊ ವಿವೇಕ ಅವ್ರಿಗೆ, KRG, ಸುಪ್ರಿಯಾನ್ವಿ, ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಅವಕಾಶವನ್ನು ನನಗೆ ಮಾಡಿಕೊಟ್ಟಿದ್ದಕ್ಕೆ. ಇವತ್ತು ನಮ್ಮ ಸಿನಿಮಾ ರಿಲೀಸ್ ಆಗಿದೆ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ, ಸಪೋರ್ಟ್ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ತುಂಬ ಖುಷಿ ಆಯಿತು. ಒಳ್ಳೆ ಟೀಮ್ ಸಿಕ್ತು, ಒಳ್ಳೆ ಫ್ರೆಂಡ್ಸು ಸಿಕ್ಕಿದ್ರು, ಫ್ರೆಂಡ್ಸು ಫ್ಯಾಮಿಲಿ ಆಗ್ಬಿಟ್ರು ಲಾಸ್ಟಲ್ಲಿ. ಸೊ ಮತ್ತು ಸ್ಪೆಷಲ್ ಥ್ಯಾಂಕ್ಸ್ ಟು ಸುದೀಪ್ ಸರ್. ಅವರು ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ, ಇಡೀ ಟೀಮ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸುದೀಪ್ ಸರ್ದೇ ಅಲ್ಲ ಮೂವಿ, ಸುದೀಪ್ ಸರ್ ಏನು ಹೇಳ್ತಾರೆ. ಸೊ ಸುದೀಪ್ ಸರ್ ತುಂಬ ಖುಷಿ ಆಯಿತು. ಸೊ ನಮಗೆಲ್ಲ ತುಂಬ ಖುಷಿ ಸುದೀಪ್ ಸರ್ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿತ್ತು. ನಿಜ ಹೇಳಬೇಕು, ಹೇಗೆ ಅನ್ನಿಸ್ತು ನಿಮ್ಗೆ? ನೀವು ನೋಡಿದ್ರಿ ಅಲ್ಲ ಸಿನಿಮಾ, ಹೇಗೆ ಅನ್ನಿಸ್ತು ಸರ್? ನೀವೇ ನಾವೆಲ್ಲ ಒಂದು ಸೆಟ್ಟಲ್ಲಿ ಕೆಲಸ ಮಾಡಿದ್ವಿ. ತುಂಬ ಖುಷಿ ಇದೆ. ಒಂದು ಫ್ಯಾಮಿಲಿ ಥರ ಇದ್ವಿ. ಸೊ ಇವತ್ತು ಆ ಡೇ ಏನಿದೆ ಬಂದಿದೆ. ಸ್ಪೆಷಲ್ ಥ್ಯಾಂಕ್ಸ್ ಟು ವಿವೇಕ್ ಸರ್, ಹಾಗೆ ಕಿಚ್ಚ ಸುದೀಪ್ ಸರ್. ನಮಗೆಲ್ಲರಿಗೂ ನಾವೆಲ್ಲ ಫ್ಯಾಮಿಲಿ ಇದ್ದಂಗೆ ಇದ್ವಿ ಸೆಟ್ಟಲ್ಲಿ. ಹೇಳ್ಬೇಕಂದ್ರೆ ಸಂಚಿತ್ ಅಣ್ಣನ ಬಗ್ಗೆ ಹೇಳೋಕ್ಕಾಗಲ್ಲ, ಯಾಕಂದರೆ ಒಂಥರ ಬ್ರದರ್ ಮೆನ್ ಥರ ಅವ್ರು ನಮಗೆ. ತುಂಬ ಖುಷಿ ಆಗುತ್ತೆ. ಹಾಗೆ ಜೈ ತಪ್ಪೇ ಅದು, ನಿಮ್ಮ ದಾರಿ ತಪ್ಪಬೇಡಿ ಅಂತ ಹೇಳ್ಬೋದು ಅಷ್ಟೇ. ತುಂಬ ಸಂತೋಷ, ಎಸ್ಪೆಷಲಿ ಸುಪ್ರಿಯಾನ್ವಿ, KRG ಮತ್ತು ನಮ್ಮ ವಿವೇಕ್ ನಿರ್ದೇಶಕರು ಅದ್ಭುತವಾದಂಥ, ತನ್ನದೇ ಆದಂಥ ವಿಶಿಷ್ಟವಾದಂಥ, ವಿಭಿನ್ನವಾದಂಥ ಶೈಲಿಯ ಒಂದು ಚಿತ್ರವನ್ನು ಇವರು ನಿರ್ಮಾಣ ಮಾಡಿದ್ದಾರೆ. ನೀವು ನೋಡಿದ್ದೀರಿ, ಇಡೀ ಆ್ಯಂಬಿಯನ್ಸೇ ಬೇರೆ ಥರ ಇದೆ. ಮೈಸೂರು ಇಲ್ಲಿ ಒಂದು ಕ್ಯಾರೆಕ್ಟರ್ ಅನ್ಸಕ್ಕೆ ಶುರುವಾಗುತ್ತೆ. ನನಗನ್ಸುತ್ತೆ ಇನ್ನು ಈ ಟೀಮ್ ಇದೆಯಲ್ಲ, ಈ ಟೀಮು ಅದು ಸುಪ್ರಿಯಾನ್ವಿ ಮತ್ತು KRGಯ ಕಾರ್ತಿಕ್ ಮತ್ತು ಯೋಗಿ ಮತ್ತು ನಮ್ಮ ಪ್ರಿಯಾ ಮೇಡಮ್ ಮತ್ತು ನಮ್ಮ ವಿವೇಕ್, ಇವರೆಲ್ಲ ಜನರ ಆಶೀರ್ವಾದ ಜೊತೆಗೆ ತುಂಬ ಅದ್ಭುತವಾದ ಕನ್ನಡದ ಸಿನಿಮಾಗಳನ್ನು ಕೊಡ್ತಾ ಹೋಗ್ತಾರೆ ಅನ್ನುವಂಥ ಒಂದು ನಂಬಿಕೆ ನನಗೆ ಬಂದಿದೆ. ಜನರ ಆಶೀರ್ವಾದ ಅವ್ರ ಸಂತೋಷ ನನಗೆ. ಕಂಚಿತ್ ಇಸ್ ಎ ಬ್ರಿಲಿಯಂಟ್. ಅವರು ಎಷ್ಟು ಸೂಕ್ಷ್ಮವಾದ ಭಾವನೆಗಳನ್ನು ಮುಖದಲ್ಲಿ ತೋರಿಸಿದ್ದಾರೆ. ಅವ್ರ ಮೊದಲನೇ ಫಿಲ್ಮು ಒಬ್ಬ ನಾಯಕನಾಗಿ ಅಂತ ಅನಿಸುತ್ತೆ ನನಗೆ, ಅಲ್ವಾ? ಎಷ್ಟು ಸಟ್ಲಾದಂಥ ಭಾವನೆಗಳನ್ನು ಬೇರೆ ಬೇರೆ, ನಗುವಾಗಿರ್ಬೋದು, ದುಃಖದಲ್ಲಿರ್ಬೋದು, ಸಿಟ್ಟಿನಲ್ಲಿರ್ಬೋದು, ಹತಾಶೆಯಲ್ಲಿರ್ಬೋದು, ಎಷ್ಟು ಅದ್ಭುತವಾಗಿ ವ್ಯಕ್ತಪಡಿಸಿದ್ದಾರೆ ನೋಡಿ. ಅದು ಭಾಳ ಆ ಮಿನಿಮಲಿಸ್ಟಿಕ್ ಆದಂಥ ಒಂದು ಎಕ್ಸ್ಪ್ರೆಷನ್ ಇದೆಯಲ್ಲ, ಅದು ತುಂಬ ಪವರ್ಫುಲ್ ಆದಂಥ ಎಕ್ಸ್ಪ್ರೆಷನ್. ಅದು ಒಂದು ಸಸ್ಟೈನೆನ್ಸ್ ಕ್ರಿಯೇಟ್ ಮಾಡುತ್ತೆ ಹೀರೋನ ಹತ್ರ. ಹೀರೋ ಅವಾಗ ಏನಾಗ್ತಾನಂದರೆ ಆಡಿಯನ್ಸ್ ಜೊತೆಗೂ ಆ ರೀತಿ ಮಿಡಿಲಿಕ್ಕೆ ಶುರುವಾಗುತ್ತೆ. ಈ ಟೀಮಿಂದ ತುಂಬ ಅದ್ಭುತವಾದಂಥ ಫಿಲ್ಮ್ಗಳನ್ನು, ತುಂಬ ಅದ್ಭುತವಾದಂಥ ಹೊಸ ಥರದ ಹೊಸ ವಿನ್ಯಾಸಗಳ ಸಿನಿಮಾಗಳನ್ನು ನಾನು ನಿರೀಕ್ಷೆ ಮಾಡ್ತೀನಿ. ಇದ್ರ ಜೊತೆಗೆ ಸುದೀಪ್ ಸರ್ ಗೈಡೆನ್ಸ್ ಥ್ರೂಔಟ್ ದ ಪ್ರಾಜೆಕ್ಟ್, ಥ್ರೂಔಟ್ ದ ಫಿಲ್ಮ್, ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಅದು ತುಂಬ ಒಂಥರ ಶ್ರೀರಕ್ಷೆಯಾಗಿ ನಿಂತ್ಕೊಂಡು. ಆ ಪ್ರಿಯಾ ಮ್ಯಾಮ್ ನೋಡಿ ಎಷ್ಟು ಹೊಸ ಕನಸುಗಳನ್ನು ತಮ್ಮದು ಇಂಟರ್ವ್ಯೂ ಒಳಗೆ ನೋಡಿದೆ. ಅವ್ರು ಹೊಸ ಕನಸುಗಳನ್ನು ನೋಡಿದೆ. ಮತ್ತು ನನಗೆ ಅದೇ ರೀತಿ ಕಾರ್ತಿಕ್ ಸರ್ ಆಗಲಿ ಅಥವಾ ಯೋಗಿ ಸರ್ ಆಗಲಿ, ಅವರು ಮಾತಾಡುವಾಗ ಅವ್ರ ಅಂತರಂಗ ಗೊತ್ತಾಗುತ್ತಲ್ವ. ನಾವು ಸ್ಥೂಲವಾದ ಪರಿಚಯ, ಅವ್ರಿಗೆ ಎಷ್ಟು ಕನಸುಗಳಿವೆ, ಆಮೇಲೆ ಎಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡ್ತಿದ್ದಾರೆ. ಖಂಡಿತವಾಗಿ ಇಂಥ ಟೀಮಿಂದ ಅದ್ಭುತವಾದ ಫಿಲ್ಮ್ಗಳು ಬರ್ತಾ ಹೋಗ್ತವೆ ಇನ್ನು ಮುಂದೆ.
ಇದು ನನ್ನ ಮಾರ್ಕ್ ಮೈ ವರ್ಡ್, ಬರ್ತಾ ಹೋಗ್ತದೆ. ಅದಾಗಲಿ. ಇದ್ರ ಜೊತೆಗೆ ನಮ್ಮ ದೇವರಿದ್ದಾರಲ್ಲ, ಪ್ರೇಕ್ಷಕ ದೇವರು, ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೂ, ನಮ್ಮ ಪ್ರೊಡ್ಯೂಸರು, ಡೈರೆಕ್ಟ್ರು, ನಮ್ಮ ಡೈರೆಕ್ಟ್ರು ವಿವೇಕ್ ಅವರು ಎಷ್ಟು ಸಟ್ಲಾಗಿ 6 ವರ್ಷದಿಂದ ಈ ಪ್ರಾಜೆಕ್ಟನ್ನು ಒಂಥರ ಕಾವು ಕೊಟ್ಟು ಸಾಕಿದ್ದಾರೆ ಒಳಗೆ. ಅವ್ರ ಪ್ರೀತಿಯ ಒತ್ತಾಯದ ಮೇಲೆ ನಾನು ಬಂದಿದ್ದೀನಿ. ನಾನು ಆ್ಯಕ್ಚುಲಿ ಬರಬೇಕು ಅಂತ ನನಗೆ ಆ ಕಡೆ ಲಕ್ಷ್ಯ ಇರಲಿಲ್ಲ. ನಾನು ಅವರು ಸರ್ ನೀವು ಬರಲೇಬೇಕು ಅಂತ ಭಾಳ ಪ್ರೀತಿಯಿಂದ ಅವರು ಅದ್ಭುತವಾದಂಥ ಇದನ್ನು ತೆಗೆದಿದ್ದಾರೆ. ಖಂಡಿತವಾಗಿ ಒಳ್ಳೆಯದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು.